ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಅಕ್ಕಿ ಇಡ್ಲಿಗೆ ಈ ದೊಡ್ಡ ಲೋಟದಿಂದ, ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಲೆಕ್ಕದ ಮೇಲೆ ಈ ಲೋಟದಿಂದಾದರೂ ನೀವು 3 ಲೋಟ ಅಕ್ಕಿ ಹಾಕ್ಕೋಬೋದು. ನಮ್ಮ ಮನೇಲಿ ಜನ ಇರೋದಕ್ಕೆ ನಾನು ಈ ಲೋಟದಿಂದ ತೊಗೊಂಡೇನಿ. ಒಂದು 3 ಲೋಟ ಅಕ್ಕಿ. ಇದು 2. ಈ ಥರ 3 ಲೋಟ ಅಕ್ಕಿ. ನೀವು ಬೇಕಾದರೆ ಇದನ್ನು ಸಪ್ರೇಟಾಗಾದರೂ ನೆನೆ ಹಾಕ್ಬೋದು, ಇಲ್ಲಾಂದ್ರೆ ಎಲ್ಲ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಮೆಂತೆ ಮಿಕ್ಸ್ ಮಾಡಿ ಆದರೂ ನೆನೆ ಹಾಕೋಬೋದು. ನಾವು ಮಿಕ್ಸ್ ಮಾಡಿ ನೆನೆ ಹಾಕೋದು. ಇದು ಉದ್ದಿನಬೇಳೆ 1 ಲೋಟ. ಇದು ಉದ್ದಿನಬೇಳೆ 1 ಲೋಟ. ನಾನು 1 ಲೋಟ ಮೇಲೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂತಂದು 1 ಮುಷ್ಟಿ ಮೇಲೆ ಹಾಕಿರ್ತೇನೆ ಇದಕ್ಕೆ. ಆಮೇಲೆ ಇದಕ್ಕೆ ನಾನು ಸಬ್ಬಕ್ಕಿ ಹಾಕ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ವೈಟ್ ಕಾಣಲಿ ಅಂತ 2 ಮುಷ್ಟಿ ಆದರೆ 1/4 ಲೋಟದಷ್ಟು ಆಗುತ್ತೆ. ಆಮೇಲೆ ಅವಲಕ್ಕಿ ಇದು 1 ಲೋಟ ತೊಗೊಂಡೇನಿ. ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಇಟ್ಟೇನಿ. ಇದನ್ನು ಒಂದು 7 ಅವರ್ ಒಂದು 6-7 ಅವರ್ ಅಂತೂ ನೆನೆಸ್ಬೇಕು. ಇದಕ್ಕೆ ನಾನು ಮೆಂತೆ ಹಾಕೇನಿ. ಇವಾಗ ಮತ್ತೊಮ್ಮೆ ತೊಳೆದು ನೆನೆ ಇಟ್ಕೋತೇನೆ. ಇದು ಬೆಳಗ್ಗೆ ನೆನೆಸಿದ್ದು ಅಕ್ಕಿ ಇಡ್ಲಿಗೆ ನೆನೆಸಿಟ್ಟಿದ್ದೆಲ್ಲ ಅದು ಇವಾಗ ನೆಂದಿದೆ. ನಾ ಮತ್ತೆ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಇದರಲ್ಲೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ವೀಕ್ಷಕರೇ, ಫುಲ್ ಎಲ್ಲ ರುಬ್ಕೊಂಡೇನಿ ಹಿಟ್ಟನ್ನ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 6-7 ಅವರ್ ನೆನಿಬೇಕು. ಚೆನ್ನಾಗಿ ಹಿಟ್ಟು ನೆಂದಷ್ಟು ಇಡ್ಲಿ ಚೆನ್ನಾಗಿ ಬರ್ತವೆ. ವೀಕ್ಷಕರೇ, ನಾನು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಧನಿಯಾ, ಇದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಂಡೇನಿ. ಸಾಸಿವೆ ಚಟಪಟ ಅಂತ ಇದೆ, ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಕರಿಬೇವು ಮತ್ತು ಇದರಲ್ಲೇ ಒಂದು ಸ್ವಲ್ಪ ಒಣಮೆಣಸಿನಕಾಯಿ, ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಂಡೇನಿ.
ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಷಕರೇ, ಇಡ್ಲಿ ಹಿಟ್ಟು ನಿನ್ನೆ ರುಬ್ಬಿಟ್ಟಿದ್ದು ಯಾವ ಥರ ಉಕ್ಕಿದೆ ನೋಡಿ ಈರುಳ್ಳಿ ಆಗಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೇನೆ. ಟೊಮೊಟೊ ಈರುಳ್ಳಿ ಎರಡೂ ಸಾಫ್ಟ್ ಆಗಿದೆ. ಅದಕ್ಕೆ ಇದು ಸಾಂಬಾರ್ ಪೌಡ್ರು, ಇದು ಖಾರದ ಪುಡಿ, ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹುಂಚೆನಿನ ರಸ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಬೇಳೆ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೆ. ಇದು 1.5 ಲೋಟ ಅಷ್ಟು ಬೇಯಿಸಿಟ್ಕೊಂಡಿನಿ. ಇದಕ್ಕೆ ಒಗ್ಗರಣೆಗೆ ಇದನ್ನು ಬೇಳೆ ಹಾಕೋತಾ ಇದ್ದೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿದೆ. ಇದು ಕುದ್ದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನೀವು ನೋಡಿ ನೀರು ಹಾಕೋಬಹುದು. ಇದಕ್ಕೆ ಇಡ್ಲಿ ಹಿಟ್ಟಿಗೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಡಾ, ಅಡುಗೆಗೆ ಏನು ಸೋಡಾ ಉಪಯೋಗಿಸ್ತಾರಲ್ಲ ಅದನ್ನು ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಿದ್ದೀನಿ. ಕರೆಕ್ಟಾಗಿ ಇದರದ್ದು ಇಡ್ಲಿಗೆ ಹಾಕಲಿಕ್ಕೆ ಹಿಟ್ಟು ರೆಡಿಯಾಗಿದ್ದಿತ್ತು. ಇದಕ್ಕೆ ಪ್ಲೇಟಿಗೆ ಎಣ್ಣೆ ಹಚ್ಚಿನಿ. ಈಗ ನೀರು ಕುದೀತಾ ಇದೆ, ಹಿಟ್ಟು ಹಾಕ್ತೀನಿ ಅದಕ್ಕೆ. ಆಮೇಲೆ ಇದು ಕುದ್ದಿದೆ, ಫುಲ್ ಕುದ್ದಿದ್ದಕ್ಕೆ ಆಫ್ ಮಾಡೀನಿ. ಸಾಂಬಾರು ಆಗಿದೆ ನೋಡಿ ವೀಕ್ಷಕರೇ. ಈ ಥರ ಮೇಲ್ಗಡೆ ಪದರ್ ನೋಡಬೇಕು. ಕೈಗೆ ಅಂಟಲಿಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಈ ಥರ ಇಡ್ಲಿ ಸಾಂಬಾರು. ಇದಕ್ಕೆ ನಾನು ಟೊಮೊಟೊ ಕಾಯಿ ಚಟ್ನಿ ಮಾಡೀನಿ. ನೀವು ಬೇಕಾದರೆ ಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ನೋಡಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ನಾನು ಸಬ್ಬಕ್ಕಿ ಹಾಕೋದ್ರಿಂದ ಈ ಥರ ಬೆಳ್ಳಗಾಗಿದೆ ನೋಡಿ ಇಡ್ಲಿ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಈ ಥರ ತೆಗೆದ ತಕ್ಷಣವೇ ಹಿಂಗೆ ಕೈಯಲ್ಲೇ ನೋಡಿ ಅಂಟಲಾರ್ದ ಕೆಳಗಡೆ ಪ್ಲೇಟಿಗೆ ಒಟ್ಟು ಅಂಟಲ್ಲ, ಆ ಥರ ಬಂದುಬಿಡುತ್ತೆ. ಆರಾಮ ಈ ಥರ ಕೈಯಲ್ಲೇ ತೆಗಿಬೋದು ನೋಡಿ, ರೌಂಡಾಗಿ ಚೆನ್ನಾಗಿ ಬಂದಿದೆ. ಇಡ್ಲಿಗೆ ಟೊಮೆಟೊ ಕಾಯಿ ಚಟ್ನಿ ಮತ್ತು ಸಾಂಬಾರು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಥ್ಯಾಂಕ್ ಯು.